ಮತ್ತು ಕೃಷಿ ಹೇಗೆ ಈಗ ತಾವು ಓಕೆ ಏನೋ ಸ್ವಲ್ಪ ಇದ್ದೀರಿ ನಡೆಯುತ್ತೆ ಮಷಿನ್ ಇಟ್ಕೊಂಡು ಮಾಡ್ತಾರೆ ಬೇರೆ ರೈತರು ಸಣ್ಣ ರೈತರು ಎಲ್ಲರೂ ಪೇಚಾಡ್ತಾ ಇದ್ದಾರೆ ಸರ್. ಸಣ್ಣ ರೈತರು ಟ್ಯಾಕ್ಟರ್ ಡ್ರೈವ್ ಮಾಡಲಿಕ್ಕೆ ಡ್ರೈವರ್ ಸಿಗ್ತಾ ಇಲ್ಲ. ಇದ್ದವರು ಅವರು ಒಂದೊಂದು ಟ್ಯಾಕ್ಟರ್ ತೊಗೊಂಡಿದ್ದಾರೆ, ಬಾಡಿಗೆ ಹೊಡೆಯೋದು ಅದು ಇದು ಮಾಡ್ತಾರೆ. ನಾವು ಸ್ವಂತ ಇದ್ದರೆ ನಾವೇ ಹೊಡಿಬೇಕು ಅಂಥ ಪರಿಸ್ಥಿತಿ ಇವಾಗ ಆಗ್ತಾಯಿದೆ. ನಮಗಂದ್ರೆ ಹಳೆ ಡ್ರೈವರ್ಸು ನಮ್ಮ ಡ್ರೈವರ್ಸು ಅವ್ರು ಚಿಕ್ಕಂದಿರೋದ್ರಿಂದ ಇಲ್ಲೇ ಬಂತಾರೆ. ಆ ಗೌರವ ಬರ್ತಾರೆ. ಅವ್ರು ಈ ಮನೆ ಬಿಟ್ಟು ಹೋಗಂಗಿಲ್ಲ, ನಾವು ಹೋಗೋನು ಅನ್ನಂಗಿಲ್ಲ ಅವ್ರಿಗೆ. ಸೊ ಅವ್ರ ತಂದೆ ಕಾಲದಾಗಿದ್ದು ಈ ಮಂತನಕ್ಕೆ ಬಂದವರು. ಆ ಒಂದು ಜನ್ರೇಷನ್ ಮುಗೀತಂದರೆ ಮುಂದೆ ಕಷ್ಟನೂ ಇದೆ ನಮಗೆ. ಅವ್ರ ಮಕ್ಕಳು ಬರೋದಿಲ್ಲ. ಈಗ ಉದಾಹರಣೆ ನಿಮ್ಮ ಮಗ ಕೃಷಿ ಮಾಡಿಸ್ಬೇಕು ಅಂದ್ರೆ ಕಷ್ಟ ಇದೆ. ಇವಾಗ ನಮ್ಮ ಡ್ರೈವರ್ಸ್ ಇದ್ದಾರೆ ಒಂದು 3 ಮಂದಿ, ಅವ್ರ ಮಕ್ಕಳು ಬರೋದಿಲ್ಲ. ಅವ್ರ ಮಕ್ಕಳು ಬರೋದಿಲ್ಲ. ಇದೇ ಲಾಸ್ಟ್ ಜನ್ರೇಷನ್ ಆಗ್ಬೋದು ಅಂತ. ಆಮೇಲೆ ಆಟೋಮೇಷನ್ ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೋಗ್ಬೇಕು. ಫಾರಿನ್ನಾಗಿದೆ. ಏನು ಫಾರಿನ್ ಬೇರೆ ಕಂಟ್ರೀಸಲ್ಲಿ ನಾನು ಒಂದು 100 ಎಕರೆ ಸನ್ಫ್ಲವರ್ ಹಾಕ್ಬೇಕಂದ್ರೆ ಹಲೋ ಬನ್ನಿ ಅಂತಾರೆ. ಅವ್ರು ಬಂದು ಉಳುಮೆ ಮಾಡಿಕೊಟ್ಟು ಹೋಗ್ಬಿಡ್ತಾನೆ. ಅವ್ನು ರೆಂಟ್ ಕೊಟ್ಬಿಡೋದು ಅಷ್ಟೇ. ಪ್ಯಾಕೇಜ್ ಮುಂದೆ ಹಂಗೆ ಬರುತ್ತೆ ಅದು. ಈ ಇದರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆದಂಗೆ ಪ್ಯಾಕೇಜ್. ಮದುವೆ ಆಗ್ತೀನಿ ದುಡ್ಡು ತಗೋ ಅವ್ನು ಬಂದ ಪೆಂಡಲ್ ಇಲ್ಲ, ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿ ನಾವು ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಸೂಟಿಗೆ ತೊಗೊಂಡು ದುಡ್ಡು ತೊಗೊಂಡು ಹೋಗ್ಬಿಟ್ರೆ ಆಯ್ತು, ಎಲ್ಲ ಸೆಟ್ ರೆಡಿ ಆಗಿಬಿಡುತ್ತೆ. ಅಲ್ಲಿ ಆ್ಯಕ್ಟರ್ಸು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ, ಸೈಡ್ ಆರ್ಟಿಸ್ಟು ಎಲ್ಲರೂ ಸಿಗ್ತಾರೆ. ಸೊ ಸೂಟ್ ಕೇಸಲ್ಲಿ ದುಡ್ಡು ಅಂತ. ಕೃಷಿ ಹಂಗಾಗುತ್ತೆ. ಮತ್ತೆ ನಮ್ಮಂತರಿಗೆ ಮಾಡೋಕ್ಕಾಗೋದಿಲ್ಲ. ನನಗೆ ಟ್ರ್ಯಾಕ್ಟರ್ ಹೊಡ್ಕೊಂಡು ಹೋಗಿ 100 ಎಕರೆ ಉಳುಮೆ ಮಾಡೋಕ್ಕೆ ನನಗಾಗೋದಿಲ್ಲ. ಸೊ ಏನು ಮಾಡಬೇಕು? ಹೊಲ ಅಂಕರ್ ಬಿಡ್ಲಿಕ್ಕೆ ಬರೋದಿಲ್ಲ. ಸೊ ಅವಾಗ ಒಬ್ಬ ಯಾವನೋ ಏಜೆನ್ಸಿ ಅವ್ನು ಹುಟ್ಕೊತಾನೆ, ಬಾರಪ್ಪ ನಂದು ಇಷ್ಟು ಎಕರೆ ಲ್ಯಾಂಡ್ಸ್ ಇದೆ, ಅದನ್ನ ಉಳುಮೆ ಮಾಡಿಕೊಡು ಅಂತ ಹೇಳ್ತೀವಿ, ಬಿತ್ತಿ ಕೊಡು ಅಂತ ಹೇಳ್ತೀವಿ, ಹಾರ್ವೆಸ್ಟ್ ಮಾಡಿ. ಇವಾಗೆಲ್ಲ ಹಾರ್ವೆಸ್ಟಿಂಗ್ ಅಂಕರ್ ನಾವು ಮೊದಲಾಗೆಲ್ಲ ಲೇಬರ್ಲೇ ಮಾಡ್ತಿದ್ವಿ. ಈಗ ಕಟ್ರ್ ಮಿಷನ್ ನಾವೇ ಸ್ವಂತಕ್ಕೆ ಇಟ್ಕೊಂಡೀವಿ. ಅದಕ್ಕೆ ಜಾಸ್ತಿ ಆಯ್ತಪ್ಪ ಅಂದರೆ ಬಾಡಿಗೆ ತೊಗೊತೀವಿ. ಒಕ್ಲಿ ಮಾಡಿ ಕೊಡಪ್ಪ ಅಂತೀವಿ, ಕಟಿಂಗ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ಕೊಡ್ತಾನೆ ಅವನು. ಸೀದವಾಗಿ ಕಾಳು ಮನೆ ತೊಗೊಂಬರ್ತೀವಿ, ರಾಶಿನೇ. ಮೊದಲಿಗೆ ಹೊಲದಾಗ ಕಣ ಅಂತ ಮಾಡ್ತಿದ್ರು. ಸಾರಿಸಿ ಎಲ್ಲ ಕಣ ಮಾಡಿ ಎಲ್ಲ ಅಲ್ಲಿ ತೊಗೊಂಬಂದು ಥ್ರೆಶಿಂಗ್ ಮಾಡಿ ಎಲ್ಲ ಲೇಬರ್ಸ್. ಈಗೆಲ್ಲ ಕಟ್ರ್ ಮಿಷನ್ ಹೊಲದಾಗ ಹೋಗ್ಸೋದು, ಕಟಿಂಗ್ ಮಾಡುತ್ತೆ, ಧಾನ್ಯ ಸೀದಾ ಮನೆಗೆ. ಸೊ ಈ ಕಡೆಯಿಂದ ಗಿಡ ಕಿತ್ಕೊಂಡು ಹೋಗ್ತಾರೆ, ಹಿಂದ್ಗಡೆಯಿಂದ ಕಾಳು ಬರ್ತಿರುತ್ತಲ್ಲ, ಕಾಳು ಬರುತ್ತೆ, ಮುಗೀತು. ಒಂದು ಸ್ವಿಚ್, ಒಬ್ಬ ಡ್ರೈವರ್, ಫಿನಿಶ್. ಒಂದು ದಿವಸ 40ರಿಂದ 50 ಎಕರೆ ಹಾರ್ವೆಸ್ಟ್ ಮಾಡಿ ಕೊಡ್ತಾರೆ ಅವರು. ಫಾರಿನ್ ಥರ. ಮುಂದೆ ಏನಾಗುತ್ತೆ, ಏಜೆನ್ಸಿ ಈಗ ಅವ್ರು ಸ್ವಂತ ಅವೇ ಅಡ್ಡಾಡ್ತಾರೆ. ಮುಂದೆ ಒಂದು ಏಜೆನ್ಸಿ ಆಗ್ಬೋದು ಒಂದು ಟೈಮ್ನಲ್ಲಿ. ಬಹುಶಃ ಹೋದ್ರು ನಮ್ಮದು ಸ್ಪ್ರೇ ಮಾಡಬೇಕು, ಕಡಲೆಗೆ ಸ್ಪ್ರೇ ಮಾಡಬೇಕು, ಸನ್ಫ್ಲವರಿಗೆ ಸ್ಪ್ರೇ ಮಾಡ್ಬೇಕಂದ್ರೆ ಅವು ಏಜೆನ್ಸಿ ಹೋಗಿ ನಂದು ಇಷ್ಟು ಎಕರೆ ಇದೆ ಬೆಳೆ ಇದೆಪ್ಪ, ಇದಕ್ಕೆ ಸಿಂತಿಂತ ಸ್ಪ್ರೇ ಆಗಬೇಕು ಸರ್, ಸ್ಪ್ರೇ ಮಾಡಿ ಕೊಡಲಿಕ್ಕೆ ಇಷ್ಟು ಅಂತ ಬರ್ತಾನೆ. ಅಥವಾ ಇವಾಗೆಲ್ಲ ಬೆಂಗಳೂರಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಆಗಿದೆ.